ನಮಸ್ತೆ ಎಲ್ಲ ಕರ್ನಾಟಕ ಸಮಸ್ತ ಜನತೆಗೆ. ವಿಷಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಆಗಿರುವ ಅನ್ಯಾಯದ ಬಗ್ಗೆ. ನಾವು ಸುಮಾರು ಬಹಳ ದಿವಸದಿಂದ ನಾವು ಗಮನಕ್ಕೆ ಎಲ್ಲಾ ಜನತೆಗೂ ಬಂದಿದೆ BZ ಜಮೀರ್ ಅಹಮದ್ ಸಾಹೇಬರಿಗೆ ಎಷ್ಟು ಅನ್ಯಾಯವನ್ನು ಆಗ್ತಾ ಇದೆ ಅಂತ. ನಾವು ಅವರ ಮಾಡಿದ ಒಳ್ಳೆ ಕೆಲ್ಸದ ಬಗ್ಗೆ ಏನೋ ಹೇಳಿದ್ರೆ ಬಹಳ ಹೇಳ್ಬಹುದು, ಸಮಯ ಬಹಳ ಬೇಕಾಗತ್ತೆ, ಬಹಳ ಸಮಯ ತಗೊಳತ್ತೆ. ನಾವು ಅದ್ರ ಬಗ್ಗೆ ವಿಚಾರ ಬಹಳ ಜನ ಹೇಳಿದ್ದಾರೆ. ಅವರು ಪುಣ್ಯದ ಕೆಲ್ಸ ಅವ್ರು ಮಾಡಿರೋದು ಜನಕ್ಕೆ, ಬಡವ್ರಿಗೆ, ಮದ್ವೆಗಳಿಗೆ, ಕಾರ್ಯಗಳು ಏನೇನ್ ಎಷ್ಟು ಜನಕ್ಕೆ ಬಡವ್ರ ಮಕ್ಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಬಹಳ ಜನ ಇವತ್ತವ್ರಿಗೆಲ್ಲ ಹೇಳಿದ್ದಾರೆ. ಬಟ್ ಈಗ ನಾವು ಮಾತಾಡ್ತಾ ಇರೋದ್ ವಿಚಾರ, ಅವರು ಒಂದು ಆಡಿಯೋ ಬಗ್ಗೆ ಬಂತು ಅಂತ ಹೇಳಿ ಹೈಕಮಾಂಡ್ ತಗೊಂಡಿರೋದ ತೀರ್ಮಾನದ ಬಗ್ಗೆ ನಾವು ಮಾತಾಡಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಈಗ ಕರ್ನಾಟಕದಲ್ಲಿ ಬಹಳ ಮೀಡಿಯಾದಲ್ಲಿ ಬಹಳ ಸಲಿ ಬಂದಿದೆ. ಹೈಕಮಾಂಡ್ ಸುರ್ಜೇವಾಲಾ ಅವರೇ ಎಷ್ಟೋ ಸಲಿ ದುಡ್ಡು ತಗೊಂಡು ಸೀಟ್ಗಳು ಹಂಚಿದ್ದಾರೆ ಅಂತ ಹೇಳಿ ಮೀಡಿಯಾದವರೇ ಖುದ್ದಾಗಿ ಹೇಳಿರೋದು ನಾವು ಕಿವಿಯಿಂದ ಕೇಳಿದೀವಿ, ಬಹಳ ಜನನು ನೋಡಿದ್ದಾರೆ. ಅಂತದಲ್ಲಿ ರಾಹುಲ್ ಗಾಂಧಿ ಅವರು ಅವ್ರಿಗೆ ನೋಡಿ ಯೋಚನೆ ಮಾಡಿ ಪರಿಶೀಲಿಸಿ ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ. ಯಾರು ಇಲ್ಲಿ ತಪ್ಪು ಮಾಡ್ದಲೆ ಯಾರು ಸಾಚಾರ ಯಾರು ಇಲ್ಲ. ಇಲ್ಲಿ ತಪ್ಪು ಏನೋ ಆಗಿರತ್ತೆ ಯಾರ ಕಡೆಯಿಂದಾನು, ಆದ್ರೆ ಅದು ಅವ್ರದ್ದು ತಪ್ಪು ಇಲ್ದಿದ್ರು ತಪ್ಪು ಆಗಿದೆ ಅಂತ ತೋರಿಸಿ ಬಹಳ ಜನ ಅವ್ರಿಗೆ ಒಂದು ತಂತ್ರಾಗಿ ಮಾಡಿ ಅವ್ರಿಗೆ ಒಂದು ತಪ್ಪದ ಸ್ಥಾನದಲ್ಲಿ ನಿಲ್ಸ್ಬೇಕು ಅಂತ ಬಹಳ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಬೆಳೆದ್ ಬಿಟ್ಟಿದ್ದಾರೆ. ನೆಕ್ಸ್ಟ್ CM ಆಗದ್ ವ್ಯಕ್ತಿ ಅವರು, ಸಾಮಾನ್ಯ ವ್ಯಕ್ತಿ ಅಲ್ಲ. ನಾವು ಕಂಡಂಗೆ ಸಾವಿರಾರು ಜನಕ್ಕೆ ಹಜ್ ಯಾತ್ರೆಗಾಗ್ಲಿ, ಉಮ್ರಾ ಯಾತ್ರೆಗಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ದಲಿತ ದೀನು ಬಂಧುರಾಗ್ಲಿ, ಎಲ್ಲಾರ್ಗೂ ಅನುಕೂಲ ಮಾಡ್ಕೊಟ್ಟಿರೋ ವ್ಯಕ್ತಿ, ಎಲ್ಲಾರ್ಗೂ ಒಳ್ಳೆ ಸ್ಪಾಟ್ ಅಲ್ಲೇ ತೀರ್ಮಾನ ಮಾಡೋರ್ ವ್ಯಕ್ತಿ, ಸ್ಪಾಟ್ ಅಲ್ಲೇ ಕ್ಯಾಶ್ ಕೊಡೋರ್ ವ್ಯಕ್ತಿ. ಅಂತ ವ್ಯಕ್ತಿಗೆ ಯಾರು ಕಳ್ಕೊಳಕ್ಕೆ ತಯಾರಿಲ್ಲ. ಅವರು ಒಂದ್ ಚಾಪ್ ಕೂರ್ಸ್ಬಿಟ್ಟಿದ್ದಾರೆ. ಆ ವ್ಯಕ್ತಿಗೆ ಕಳಂಕ ತಂದಿ ಅವ್ರಿಗೆ ಮೂಲೆಯಲ್ಲಿ ಕೂರ್ಸ್ಬೇಕು ಅಂತ ಬೇಗ ಸಂಚಿನ ರೂಪದಲ್ಲಿ ಮಾಡ್ಕೊಂಡು ಅವ್ರಿಗೆ ಮೂಲೆ ಗುಂಪು ಮಾಡಕ್ಕೋಸ್ಕರ ಮೇಲಿಂದ ಕೆಳಗಡೆ ಜನ